ಬಸವಣ್ಣ ಕರುಣಿಸುವೆ ಕರುಣಾಳು ಬಸವಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದಡೆ ಸುಖವಿಲ್ಲ, ಮೆಲಿದಡೆ ರುಚಿ ಇಲ್ಲ. ಕೂಡಲ ಸಂಗಮ ದೇವ, ನಿಜವಿಲ್ಲದವನ ಭಕ್ತಿ. ಇದು ಬಸವಣ್ಣನವರ ಒಂದು ಅಷ್ಟೊಂದು ಪರಿಚಿತವಿಲ್ಲದ ವಚನ. ಬಹಳ ಅದ್ಭುತವಾದ ಮಾತು ಹೇಳ್ತಾರೆ. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ಒಲವು ಅಂದ್ರೆ ಸಾಮಾನ್ಯವಾಗಿ ಪ್ರೀತಿ, ಗೊತ್ತಿದೆಯಲ್ಲ. ಈ ಶಬ್ದವನ್ನ ಇವತ್ತು ಸಿನಿಮಾದವರು ಕೇವಲ ಗಂಡು ಹೆಣ್ಣಿಗಷ್ಟೇ, ಗಂಡು ಹೆಣ್ಣಿನ ಪ್ರೇಮಕ್ಕಷ್ಟೇ ಮೀಸಲಾಗಿಟ್ಬಿಟ್ಟಿದ್ದಾರೆ. ಆದ್ರೆ ಪರಮಾತ್ಮನನ್ನು ಒಲಿಸೋದಕ್ಕೂ ಕೂಡ ಅಷ್ಟೇ ಒಲವು ಬೇಕು. ನಿಜವಾದ ಪ್ರೇಮದಿಂದ ಕೂಡಿದ ಭಕ್ತಿ ಬೇಕು ಅಂತ ಹೇಳೋದು. ಆ ತರ ಪ್ರೇಮದಿಂದ ಕೂಡಿದ ಪೂಜೆ ಇಲ್ಲದೆ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ನೇಹ ಅಂದ್ರೆ ಸ್ನೇಹ. ಸ್ನೇಹ ಅಂದ್ರೆ ಏನು? ಯಾರಾದ್ರೂ ಒಂದೇ ವಾಕ್ಯದಲ್ಲಿ ಉತ್ತರಿಸಬಹುದಾ? ಸ್ನೇಹ ಎಂದರೆ ಏನು? ಗೊತ್ತಿಲ್ಲಲ್ವಾ? ಅಲ್ಲ, ಸ್ನೇಹ ಅಂದ್ರೆ ಗೆಳತನ. ಹಾಗಾದ್ರೆ ಗೆಳತನ ಅಂದ್ರೆ ಸ್ನೇಹ. ಮುಂದಕ್ಕೆ ಹೋಗಕ್ ಕಷ್ಟ ಆಗತ್ತಲ್ವಾ? ಸಂಸ್ಕೃತದಲ್ಲಿ ಸ್ನೇಹ ಅಂದ್ರೆ ಅಂಟು ಅಂತ ಅರ್ಥ. ಅಂಟ್ಕೊಳತ್ತಲ್ಲ. ಈಗ ಏನು ಗೋಂದಿರ್ಬೋದು ಅಥವಾ ಗೋಧಿ ಹಿಟ್ಟು ಅಂಟ್ಕೊಳತ್ತೆ. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಇನ್ನೂ ಜಾಸ್ತಿ ಅಂಟ್ಕೊಳತ್ತೆ. ಸ್ನೇಹ ಅಂದ್ರೆ ಅಂಟ್ಕೊಳ್ಳೋದಂತ. ಆದ್ರೆ ಇಲ್ಲಿ ಅಂಟ್ಕೊಳ್ಳೋದ್ರ ಅರ್ಥ ಭೌತಿಕವಾದ ಅಂಟಲ್ಲ, ಇದು ಆತ್ಮೀಯವಾದ ಅಂಟು. ಅದಕ್ಕೆ ಸ್ನೇಹ ಅಂತ ಕರೀತಾರೆ. ಆದ್ರಿಂದ ನೇಹವಿಲ್ಲದ ಮಾಟ ಅಂದ್ರೆ ಏನೇ ಮಾಡಿದ್ರು ಕೂಡ ಸ್ನೇಹದಿಂದ ಮಾಡ್ಬೇಕು, ಪ್ರೀತಿಪೂರ್ವಕವಾಗಿ ಮಾಡ್ಬೇಕು, ಮನಸ್ಸಿಟ್ಟು ಮಾಡ್ಬೇಕು ಅಂತ ಹೇಳೋದು. ಆದ್ರೆ ಇವತ್ತೇನಾಗಿದೆ ಅಂದ್ರೆ, ಮನುಷ್ಯನ ಬದುಕು ಬರ್ತಾ ಯಂತ್ರಗಳ ಒಡನಾಟ ಜಾಸ್ತಿ ಆದಂಗೆ, ಭೋಗ ಜೀವನ ಜಾಸ್ತಿ ಆದಂಗೆ, ವಿಜ್ಞಾನದ ಸೌಲಭ್ಯಗಳು ಜಾಸ್ತಿ ಆದ ಹಾಗೆ ಮನುಷ್ಯನಿಗೆ ಈ ಭಾವನೆಗಳು ಸತ್ತೋಗ್ತಾ ಇದೆ. ವಿಜ್ಞಾನ ಮಾಡೋದು ಇದೇನೆ. ಅಧ್ಯಾತ್ಮ ಭಾವನೆಗಳನ್ನು ಅರಳಿಸಿದ್ರೆ ವಿಜ್ಞಾನ ಭಾವನೆಗಳನ್ನು ಸಾಯಿಸ್ಬಿಡುತ್ತೆ. ಈಗ ಉದಾಹರಣೆಗೆ ನೋಡಿ, ಒಂದು 30 ವರ್ಷದ ಹಿಂದಿನ ಕಲ್ಪಿಸ್ಕೊಳ್ಳಿ, ಬೇಡ 25 ವರ್ಷದ ಹಿಂದೆ ಕಲ್ಪಿಸ್ಕೊಳ್ಳಿ. 25-30 ವರ್ಷಗಳ ಹಿಂದೆ ಮೊಬೈಲ್ ಇರ್ಲಿಲ್ಲ. ಮೊಬೈಲ್ ಅಲ್ಲ, ಎಲ್ಲರ ಮನೆಗೆ ಲ್ಯಾಂಡ್ಲೈನ್ ಫೋನೇ ಇರ್ಲಿಲ್ಲ. ಒಂದ್ 30-35 ವರ್ಷದ ಹಿಂದೆ ಯಾವ್ದಾದ್ರು ಊರಿಗೆ ಒಂದೇ ಇರ್ತಿತ್ತು, ಇಲ್ಲ ಪೋಸ್ಟ್ ಆಫೀಸಲ್ಲಿ ಫೋನ್ ಮಾಡ್ಬೇಕು. ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕಾಗಿತ್ತು, ಅವ್ರು ಕರಿಬೇಕಾಗಿತ್ತು. 1 ನಿಮಿಷಕ್ಕೆ ಮುಂಬೈಗೆ ಫೋನ್ ಮಾಡೋದಾದ್ರೆ ಅಥವಾ ಬೆಂಗಳೂರಿಗೆ ಫೋನ್ ಮಾಡೋದಾದ್ರೆ 20 ರೂಪಾಯಿ 30 ರೂಪಾಯಿ ಚಾರ್ಜ್ ಆಗೋದು 1 ನಿಮಿಷಕ್ಕೆ. ಅದಕ್ಕಿಂತ ಹಿಂದೆ ಹೋದ್ರೆ ಪತ್ರಗಳು ಬರೆಯುವಂಥದ್ದಿತ್ತು, ಅಥವಾ ಅದ್ರ ಜೊತೆಗೆ ಪತ್ರ ಬರೀತಿದ್ರು. ಎಲ್ರ ಮನೆಗೂ ಫೋನ್ ಇರ್ತಿರ್ಲಿಲ್ಲ. ಆ ಪತ್ರ ಬರೆಯುವಾಗಿನ ಆ ಒಂದು ಹೃದಯದ ಭಾವನೆ ಈಗ ಮೊಬೈಲಲ್ಲಿ ಹಲೋ ಅಂದು ಮತ್ತೆ ಬೇಗ ಇಡು ಸಾಕು, ಮಾತಾಡಿ ಬೇಸರ ಆಗಿರುತ್ತೆ, ಅಥವಾ ಅದೇನು ಡಾಟಾ ಕಟ್ ಆಗ್ತಿರುತ್ತೆ, ಹಣ ಕಟ್ ಆಗ್ತಿರುತ್ತೆ. ಈಗ ಪರವಾಗಿಲ್ಲ ಬಿಡಿ, ಈಗ 1 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಹಾಕ್ಸ್ಕೊಂಡ್ಬಿಟ್ರೆ ಕಟ್ಟಾಗೋ ಪ್ರಶ್ನೆನೇ ಇಲ್ಲ, ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಆ ಮಾತಿನ ಹಿಂದೆ ಹೃದಯದ ರೋಮಾಂಚನ ಇದೆಯಾ? ಹೃದಯದ ಪುಳಕಿತತೆ ಇದೆಯಾ? ನಾವು ಪತ್ರ ಬರೆದ್ರೆ, ನಮ್ಮ ಸ್ನೇಹಿತರು ಪತ್ರ ಬರೆದ್ರೆ 1 ದಿವಸದಲ್ಲಿ 3 ಸಾರಿ ಓದ್ಕೊಂತ ಇದ್ವಿ, ಅಥವಾ ವಾರಕ್ಕೊಂದ್ಸಾರಿನ 15 ದಿವಸಕ್ಕೊಂದ್ಸಾರಿ ಆ ಪತ್ರಗಳನ್ನ ನೋಡ್ತಾ ಇದ್ವಿ. ತಾಯಿ ತಂದೆಗಳು ಮಕ್ಳು ಪತ್ರ ಬರೆದ್ರೆ ಕಣ್ಣೀರ್ ಹಾಕೊಂಡು ಓದ್ತಿದ್ರು. ನನಗೆ ಚೆನ್ನಾಗಿ ನೆನಪಿದೆ, ಅವ್ರಿಗೆ ಓದ್ತಾ ಕಣ್ಣಲ್ಲಿ ನೀರು ಬರೋದು. ಆ ಭಾವನೆ ಹೇಗಿದೆ? ಈಗ ಮೊಬೈಲ್ ಮಾತಾಡುವಾಗ ಯಾರಾದ್ರೂ ರೋಮಾಂಚ ತಗೊಳ್ತಾರ? ಅಥವಾ
ಈಗ ಮದುವೆ ಮಾಡ್ಕೊಟ್ಟಿರ್ತೀರ ಮಕ್ಳಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಟ್ಟಿರ್ತೀರ, ವಿದೇಶಕ್ಕೆ ಮಾಡ್ಕೊಡಿಬೇಕಾದ್ರೆ ಏನು ಅನ್ಸಲ್ಲ. ಯಾಕೆ? ಮುಖ ನೋಡ್ಕೊಂಡೆ ಮಾತಾಡ್ಬಿಡ್ಬೋದು. ವಾಟ್ಸಪ್ ಕಾಲ್ ಹಾಕ್ಬಿಟ್ರೆ, ವಿಡಿಯೋ ಕಾಲ್ ಹಾಕಿದ್ರೆ ಮುಖ ನೋಡ್ಕೊಂಡೆ ಮಾತಾಡ್ಬಿಡ್ಬೋದು. ಅಂದ್ರೆ ಭಾವನೆಗಳು ಹೊರಟೋಗ್ಬಿಟ್ಟಿದೆ. ಅದಕ್ಕೆ ವಿಜ್ಞಾನಕ್ಕೆ ಒಂದು ಲಿಮಿಟ್ ಹಾಕ್ಬೇಕು, ಮಿತಿ ಇರ್ಬೇಕು. ಆದ್ರೆ ಆ ಮಿತಿ ಹಾಕೋರು ಯಾರು? ರಾಜಕಾರಣಿಗಳು ಹಾಕ್ಬೇಕಾಗಿತ್ತು. ಆದ್ರೆ ರಾಜಕಾರಣಿಗಳಿಗೆ ಮಿತಿ ಹಾಕೋದು, ನೀವು ಪ್ರೀತಿಯಿಂದ ಬದುಕೋದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು 5 ವರ್ಷಕ್ಕೊಂದು ಓಟು. ಗೊತ್ತಾಯ್ತಲ್ವಾ? ಚೆನ್ನಾಗಿ ಅವ್ರು ಹೇಗೆ ಬದುಕ್ಬೋದು ಹಾಗೆ ನಿಮ್ನು ಇಡಕ್ ಪ್ರಯತ್ನ ಪಡ್ತಾರೆ. ಅಲ್ಲಿ ಭಾವನೆಗಳಿಗಾಗ್ಲಿ ಅಥವಾ ಭಕ್ತಿಗಾಗ್ಲಿ ಅವಕಾಶ ಸಿಗ್ತಾ ಇಲ್ಲ. ಸ್ವಾತಂತ್ರ್ಯ ಪೂರ್ವದ ನಮ್ಮ ಜನರ ಹೋರಾಟ, ಆ ತುಡಿತ, ಆ ಒಂದು ರೋಮಾಂಚನವನ್ನು ನೋಡಿದ್ರೆ ಇವತ್ತು ಮನುಷ್ಯ ಮತ್ತೆ ತನ್ನನ್ನು ತಾನು ರಿವಿಷನ್ ಮಾಡ್ಕೊಳ್ಬೇಕಾಗಿದೆ, ಪುನರಾವಲೋಕನ ಮಾಡ್ಕೋಬೇಕಾಗಿದೆ. ನಾನು ಹೋಗ್ತಾ ಇರೋ ಮಾರ್ಗ ಸರಿ ಇದೆಯಾ? ನಮ್ಮ ಮಕ್ಕಳಿಗೆ ಎಂಥ ಮಾರ್ಗವನ್ನು ನಾವು ರೂಪಿಸ್ಬೇಕು ಅನ್ನೋದ್ರ ಕಡೆಗೆ ಪ್ರತಿಯೊಬ್ಬರು ಲಕ್ಷ್ಯ ಹಾಕ್ಬೇಕು. ಅದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈ ಸಣ್ಣ ಮಕ್ಳಿಗಾದರೂ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡ್ಬೇಕು. ಊಟ ಮಾಡ್ಬೇಕಾದ್ರೆ ಕೆಲವ್ರು ಕಂಪ್ಲೇಂಟ್ ಹೇಳ್ತಿರ್ತಾರೆ ನಮಗೆ ಮನೆಗಳಿಗೆ ಹೋದಾಗ, ನಮ್ಮ ಹುಡುಗ ಮೊಬೈಲ್ ಬಿಟ್ಟೇ ಇರಂಗಿಲ್ಲ ರೀ. ಕಲಿಸ್ದವ್ರು ಯಾರು ಅಂತೀನಿ ನಾನು. ಕಲಿಸ್ದವ್ರು ಯಾರು? ಅದು 1 ವರ್ಷದ ಹುಡುಗ ಇರುತ್ತೆ, ಇನ್ನು ಊಟ ಮಾಡಲ್ಲ ಅಂತಂದ್ರೆ ನಿಮ್ಮ ಅಪ್ಪನ ಜೊತೆ ಮಾತಾಡೋ ಕಿವಿಗಿಡಿತಿರ್ತಾರೆ. ಬಹಳ ಬಹಳ ದೊಡ್ಡ ಅಪರಾಧ ಇದು. ಮಕ್ಕಳ ದೃಷ್ಟಿಯಿಂದ ಬಹಳ ದೊಡ್ಡ ಅನ್ಯಾಯ. ಆದ್ರಿಂದ ಒಲವು ಮತ್ತು ಸ್ನೇಹ ಬರ್ಬೇಕಾದ್ರೆ ಮನುಷ್ಯನಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಕೊರತೆಗಳು ಇರ್ಬೇಕು. ನಾವು ಚಿಕ್ಕವರಿದ್ದಾಗ ಹಾಸ್ಟೆಲ್ ಓದ್ತಾ ಇದ್ವಿ. ಬಂದಿದ್ದಾರೆ ನಮ್ಮ ಕೇಶವಮೂರ್ತಿ ಅವರು, ನಮ್ಮ ಜೊತೆ ಓದ್ದವರು. ಹಾಸ್ಟೆಲ್ ಅಲ್ಲಿ ನಮಗೆ ಯಾರಾದ್ರೂ ಸ್ಪೆಷಲ್ ಆಗಿ ಊಟ ಮಾಡಿಸ್ತಾರೆ ಅಂದ್ರೆ ಅವತ್ತು ಏನ್ ಖುಷಿ ನಮ್ಗೆಲ್ಲ. ಫೀಸ್ಟ್ ಅಂತ ಕಣೆ ಇವತ್ತು ಅಂತೇಳಿ ಒಬ್ರಿಗೊಬ್ರು ಹೇಳ್ಕೊಂಡು ಆನಂದ ಪಡ್ತಾ ಇದ್ವಿ. ಆದ್ರೆ ಇವತ್ತು ಎಂಥ ಊಟನೇ ಇರ್ಲಿ, ದೊಡ್ಡವರಾದ್ಮೇಲೆ ಏನ್ ವಿಶೇಷ ಅನ್ಸಲ್ಲ. ಯಾಕೆಂದ್ರೆ ಕೊರತೆ ಇಲ್ಲ ಇವಾಗ. ಆಮೇಲೆ ಮಕ್ಕಳಿಗೆ ಹಸಿವು ಅನ್ನೋದು ಹೋಗ್ತಾ ಇದೆ. ಅವಕ್ಕೆ ಯಾಕೆ ನಾಲ್ಗೆ ಚಟ ಜಾಸ್ತಿ ಆಗ್ತಿದೆ ಗೊತ್ತಾ? ಅವು ಕುರ್ಕುರೆ ತಿನ್ನೋದು, ನ್ಯೂಡಲ್ಸ್ ತಿನ್ನೋದು, ಮ್ಯಾಗಿ ತಿನ್ನೋದು, ಗೋಬಿ ಮಂಚೂರಿ ಇದೆಲ್ಲ ಯಾಕೆ ಬಯಸ್ತಿದಾರೆ ಅಂದ್ರೆ ಇಲ್ಲಿಂದನೇ ದುಶ್ಚಟ ಪ್ರಾರಂಭ ಆಗುತ್ತೆ. ಅಲ್ಲಿ ಹೊಟ್ಟೆ ಹಸಿವಿಗಿಂತ ನಾಲಿಗೆ ಚಟ ಈಡೇರಿಸ್ಕೊಳಕ್ಕೆ ಸಣ್ಣ ಮಕ್ಕಳು ತಿಂತಾವೆ. ಹೊಟ್ಟೆ ಹಸಿವಿಲ್ಲ ಅವಕ್ಕೆ. ಯಾಕೆ ಹೊಟ್ಟೆ ಹಸಿವಿಲ್ಲ ಅಂದ್ರೆ ಅವಕ್ಕೆ ಇನ್ನು ಹೊಟ್ಟೆ ಹಸಿವು ಆಗಕ್ ಮುಂಚೆನೆ ತಿನ್ನಿಸ್ಬಿಡ್ತೀರ ನೀವು, ಅಥವಾ ಅಗತ್ಯಕ್ಕಿಂತ ಜಾಸ್ತಿ ತಿನ್ನಿಸ್ತಾ ಇದ್ದೀರಾ. ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ. ಹಾಸ್ಟೆಲ್ ಅಲ್ಲಿ ನಮಗೆ 8:30 ತಿಂಡಿ ಕೊಟ್ರೆ 12:30 ಹಸಿವಾಗ್ಬಿಡೋದು. ಆ 12:30 ಹಸಿವಾದ್ರೆ 1.5 ಗಂಟೆ ತಡ್ಕೋಬೇಕು ಹಸಿವನ್ನ. 2 ಗಂಟೆಗೆ ಊಟ ನಮ್ಗೆ. ಆವಾಗ ಊಟದಲ್ಲಿ ಎಂತ ರುಚಿ ಇರ್ತಿತ್ತು ಅಂದ್ರೆ ಅದ ಆನಂದನೇ ಬೇರೆ. ಅವ್ರೇನು ಬಹಳ ರುಚಿಯಾಗಿ ಮಾಡ್ತಿದ್ರು ಅಂತಲ್ಲ. ಹೀಗೆ ಅಂದ್ರೆ ಈ ಕೊರತೆಯಲ್ಲಿ ಕೂಡ ಒಂದು ಸುಖ ಇದೆ, ಕೊರತೆಯಲ್ಲೂ ಕೂಡ ಒಂದು ಆನಂದ ಇದೆ. ಆ ಆನಂದವನ್ನ ಕಾಯ್ಕೋಬೇಕಾಗಿತ್ತು. ಆದ್ರೆ ಸಂಸ್ಕೃತಿ ಬದಲಾವಣೆ ಆಗಿ, ಸಂಸ್ಕಾರ, ಸಂಸ್ಕೃತಿ, ಜೀವನ ಪದ್ಧತಿ ಬದಲಾವಣೆ ಆಗಿ ಇವತ್ತು ವಿದೇಶಿ ಸಂಸ್ಕೃತಿ ಅಂದ್ರೆ ವಿದೇಶಿಯರು ಹೋದ್ರು ಕೂಡ ಅಮೆರಿಕ, ಇಂಗ್ಲೆಂಡ್ ಅಲ್ಲಿ ಏನು ಸಂಸ್ಕೃತಿ ಇದೆಯೋ, ಅಲ್ಲಿ ಏನು ಊಟದ ಪದ್ಧತಿ ಇದೆಯೋ ಅದನ್ನ ಅಳವಡಿಸ್ಕೊಂಡ್ಬಿಟ್ಟ ಮನುಷ್ಯ, ಭಾರತೀಯ ಮನುಷ್ಯ. ಆಮೇಲೆ ನಮ್ಮ ದೇಶದ ಜನಸಂಖ್ಯೆ, ನಮ್ಮ ದೇಶದ ಭೂಮಿ ಎಲ್ಲ ನೋಡಿದ್ರೆ ಇಲ್ಲಿ ಭೂಮಿ ಹೆಚ್ಚು ಶ್ರಮಕ್ಕೆ ಅವಕಾಶ ಆಗ್ಬೇಕಾಗಿತ್ತು. ಈಗ ಶ್ರಮ ಇಲ್ಲ. ಇಲ್ಲಿ ಮನಗುಂಡಿ ಒಳಗಡೆ ಹೋದ್ರೆ 1 2 2.5 3 ಕಿಲೋಮೀಟರ್ ಒಳಗೆ ಆಗತ್ತೆ. ಆ ಮಕ್ಕಳೆಲ್ಲ ಬಸ್ ಬರ್ಲಿ ಅಂತೇಳಿ 1 ಗಂಟೆ ಕಾಯ್ತಿರ್ತಾರೆ. ಓಡ್ಕೊಂತ ಹೋದ್ರೆ ಮಕ್ಕಳಿಗೆ 20 ನಿಮಿಷದ ಹಾದಿ, ಅದು 15ರಿಂದ 20 ನಿಮಿಷದ ಹಾದಿ. 1 ಗಂಟೆ ಸುಮ್ಮನೆ ಬಸ್ ಬರ್ಲಿಲ್ಲ ಅಂತ ಕಾಯ್ತಿರ್ತಾರೆ. ಪ್ರೌಢಶಾಲೆ ಇದೆ ಇಲ್ಲಿ. ಅಂದ್ರೆ ಮಕ್ಕಳನ್ನ ನಾವು ದುರ್ಬಲರನ್ನಾಗಿ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ನಾವು ಕೆಲ್ಸಕ್ಕೆ ಬರಲಾರ್ದವ್ರನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಅವರ ಭಾವನೆಗಳನ್ನ ಕೊಂದು ಹಾಕ್ಬಿಡ್ತಾ ಇದೀವಿ. ಹಾಗಾದ್ರೆ ಏನ್ ಮಾಡ್ಬೇಕಾಗಿದೆ? ಭಾರತೀಯ ಸಂಸ್ಕೃತಿಯ ಮಹತ್ವವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ಶ್ರಮ ಅನ್ನುವಂಥದ್ದು
ಅದು ಕೀಳಲ್ಲ. ಶ್ರಮ ಪಡುವಂಥದ್ದು ಶ್ರೇಷ್ಠವಾದದ್ದು. ಕೃಷಿ ಎನ್ನುವಂಥದ್ದು ಅದು ಋಷಿಯ ಕೆಲಸ. ಆಮೇಲೆ ಅನ್ನವನ್ನ ಚೆಲ್ಲಬಾರದು. ಇವೆಲ್ಲ ಮಕ್ಕಳಿಗೆ ನಾವು ಕಲಿಸ್ಬೇಕಾದಂಥ ಪಾಠ. ಅದನ್ನ ನಾವು ಕಲಿಸಿದ್ರೆ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಬದುಕ್ತವೆ. ಇಲ್ಲದೆ ಹೋದ್ರೆ ಅಂದ್ರೆ ಅಮೆರಿಕಾದಲ್ಲಿ ಏನಾಗಿದೆ ಇವಾಗ ಅಂತಂದ್ರೆ 13-14 ವರ್ಷದ ಮಕ್ಕಳು ದೊಡ್ಡ ದೊಡ್ಡ ಅಪರಾಧಗಳಲ್ಲಿ ಶೂಟೌಟ್ ಪ್ರಕರಣಗಳಲ್ಲಿ ಸಿಕ್ಕಾಕೊಂತಿದ್ದಾರೆ. ದೊಡ್ಡ ದೊಡ್ಡ ಅಪರಾಧಗಳನ್ನ ಮಾಡ್ತಿದ್ದಾರೆ. ಕಾರಣ ಏನು? ಮತ್ತೆ ಅವ್ರು ಬಡವ್ರ ಮಕ್ಕಳಲ್ಲ, ಅವ್ರು ಶ್ರೀಮಂತರ ಮಕ್ಕಳೇನೆ. ಅವ್ರಿಗೆ ಸಾಕಾಗಿದೆ, ದುಡ್ಡು ನೋಡಿ ಸಾಕಾಗಿದೆ. ಆ ದುಡ್ಡನ್ನ ತಾಯಿ ತಂದೆಗಳು ಕೊಡಲ್ಲ ಅವ್ರಿಗೆ, ಆದ್ರೂ ಅವ್ರು ಬಿಡಲ್ಲ. ಮತ್ತೆ ಇನ್ನೊಂದೇನೋ ವಾಮಮಾರ್ಗವನ್ನು ಹಿಡಿತಾರೆ. ಇಂತಹ ಸಂಸ್ಕೃತಿ ಭಾರತದಲ್ಲಿ ಆಗ್ಬಾರ್ದು ಅಂತಿದ್ರೆ ಎಲ್ರೂ ಯೋಚನೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬಸವಣ್ಣವ್ರು ಹೇಳೋ ಹಾಗೆ ಒಲವಿನಿಂದ ಕೂಡಿದ ಪೂಜೆ ಅಂದ್ರೆ ಭಕ್ತಿ, ಮತ್ತು ಸ್ನೇಹದಿಂದ ಕೂಡಿದ ಜೀವನ. ಮಾಟ ಅಂದ್ರೆ ಕ್ರಿಯೆ, ಏನೇ ಮಾಡಿ ಸ್ನೇಹದಿಂದ ಕೂಡಿರ್ತಕ್ಕಂಥದ್ದು. ಎಲ್ಲರೂ ಓಪನ್ ಹಾರ್ಟೆಡ್, ಜೊತೆಗೆ ಭಕ್ತಿಯಿಂದ ಸ್ನೇಹದಿಂದ ಬದುಕುವಂತಹದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಒಂದ್ ವೇಳೆ ಆತರ ಇದ್ರೆ ಏನಾಗತ್ತಪ್ಪ ಅಂದ್ರೆ ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಈಗ ಸಿನಿಮಾದಲ್ಲಿ ನೋಡ್ತಿರ್ತೀರಿ, ಏನು ಅದ್ಭುತ ಡ್ರೆಸ್ ಹಾಕೊಂಡು ಹೀರೋಯಿನ್ ಇರ್ತಾರೆ. ಆದ್ರೆ ಅವರನ್ನ ಅಲ್ಲೇನು ಚಿತ್ರ ಅಷ್ಟೇ. ಅಪ್ಪಿದಡೆ ಸುಖವಿಲ್ಲ, ಮೇಲಿದಡೆ ರುಚಿ ಇಲ್ಲ. ಕಬ್ಬು ಚಿತ್ರದ ಬಹಳ ಚೆನ್ನಾಗಿ ಬಿಡಿಸಿದಾನೊಬ್ಬ. ಚಿತ್ರದ ರೂಹು, ಚಿತ್ರದ ಕಬ್ಬು, ಅದು ತುಂಬಾ ಚೆನ್ನಾಗಿ ಕಬ್ಬಿನ ಚಿತ್ರ ಬಿಡಿಸಿದಾನೆ. ತಿಂದ್ರೆ ರುಚಿ ಇಲ್ಲ. ಹಾಗೆ ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ, ನಿಜವಾದಂತಹ ಮಾಟ, ನಿಜವಾದಂತಹ ಭಕ್ತಿ, ಅದನ್ನು ನಾವು ಸಾಧ್ಯವಾದಷ್ಟು ಬೆಳೆಸಿಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಅದಕ್ಕೆ ನಾಳೆ ಕಾರ್ಯಕ್ರಮ ಇಟ್ಟಿರೋದು. ಬೇರೆ ಬೇರೆಯವರೆಲ್ಲ ಬರ್ಬೇಕು, ಒಬ್ರಿಗೊಬ್ರು ಬೆರಿಬೇಕು. ಜೊತೆಗೆ ಬಸವ ಜಯಂತಿಯ ನಿಮಿತ್ತವಾಗಿ ಕಲೆ, ಉಪಾಸನೆ, ಧ್ಯಾನ, ಜೊತೆಗೆ ಅನ್ನದಾಸೋಹ ಎಲ್ಲರೂ ಹಂಚಿಕೊಂಡು ಬದುಕ್ತಕ್ಕಂಥದ್ದು. ಈಗ ಅದೇ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆ. ಉಪವಾಸಕ್ಕೆ ಬಂದಿರತಕ್ಕಂಥವ್ರಿಗೂ ಕೂಡ ಈಗ ನಾಳೆ ಒಂದ್ ದಿವಸ, ಇವತ್ತು ಯಾರು ಬಂದಿಲ್ಲ, ನಾಳೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಜನ ಬರ್ಬೋದು. ಆವಾಗ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ರೂಮ್ಗಳಲ್ಲಿ, ಈಗೇನು ರೂಮ್ಗಳಲ್ಲಿ ಮಲ್ಕೊಳ್ಳೋ ಅಗತ್ಯ ಇಲ್ಲ. ಕಡೆಗೆ ರೂಮಿಗೆ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ರೆ, ಅಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥವ್ರು ಹೊಸಬ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಸಾಮಾನುಗಳನ್ನು ಇಟ್ಕೊಳ್ಳೋಕೆ, ಆಮೇಲಿಂದ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ರಿ ಅಂತಂದ್ರೆ ಎಷ್ಟು ಸಂತೋಷ ಆಗತ್ತೆ. ಹೊಸಬ್ರು ಪರಿಚಯ ಆಗತ್ತೆ. ಮಲ್ಕೊಳಕ್ಕೆ ಇಲ್ಲಿ ಸ್ಟೇಜ್ ಮೇಲಿದೆ, ಮಹಡಿ ಮೇಲಿದೆ, ಇಲ್ಲಿ ಸುಮಾರು ಈಗ ಅಂಗಳ ಎಲ್ಲ ಆಗಿದ್ಮೇಲೆ ಒಂದು 500 ಜನ ಬೇಕಾದ್ರೂ ಉಳ್ಕೋಬಹುದು. ಅಷ್ಟು ವಿಶಾಲವಾದಂತಹ ಜಾಗ ಆಗಿದೆ. 1000 ಜನ ಬೇಕಾದ್ರೂ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ಬೋದು. ಅಷ್ಟು ಅವಕಾಶ ಇದೆ. ಅದನ್ನ ನಾವೆಲ್ಲರೂ ಉಪಯೋಗಿಸ್ಕೊಂಡು ಆನಂದವಾಗಿ ಬದುಕೋಣ. ಜೊತೆಗೆ ನಡೆನುಡಿಯನ್ನ ಅಭ್ಯಾಸ ಮಾಡೋಣ. ಏನಪ್ಪಾ, ಈಗ ರಾತ್ರಿ ಹೊತ್ತು ಈ ಬೇರೆ ಜಾತ್ರೆಗಳಿಗೆ, ಬೇರೆ ಊರುಗಳಿಗೆ, ತೀರ್ಥಯಾತ್ರೆಗೆ ಹೋದ್ರೆ ಗಲಾಟೆನೇ ಆಗ್ತಿರುತ್ತೆ. ನಮ್ಮಲ್ಲಿ ನಾವು ಭಕ್ತಿಯ ಜೊತೆಗೆ ಗಲಾಟೆ ಆಗ್ಲಾರ್ದಂಗೆ ಶಾಂತವಾಗಿ ಎಲ್ಲರಿಗೂ ಹಿತ ಆಗೋ ಹಾಗೆ, ಯಾರೋ ಒಬ್ರು ಮೊಬೈಲಲ್ಲಿ 9:30 ಮೇಲೂ ಮಾತಾಡ್ತಿದ್ರೆ ಜೋರಾಗಿ ಇನ್ನೊಬ್ರಿಗೆ ಬಾಕಿಯವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಅದಾಗ್ಲಾರದ ಹಾಗೆ ಎಲ್ಲರೂ ಶಿಸ್ತು, ಸ್ವಚ್ಛತೆ ಮತ್ತು ಪ್ರೀತಿಯಿಂದ ಇನ್ನು 3 ದಿನಗಳ ಕಾರ್ಯಕ್ರಮ ನಾಳೆಯಿಂದ. ಇದೇ ಮೊದಲು ಬಸವ ಜಯಂತಿ ನಾವು 3 ದಿನ ಇಟ್ಕೊಳ್ತಾ ಇರ್ತಕ್ಕಂಥದ್ದು ಇದೇ ಮೊದಲು. ಅದನ್ನ ನಾವು ಚೆನ್ನಾಗಿ ಆಚರಿಸೋಣ. ನಾಳೆ ಬಸವ ತತ್ವ ಮತ್ತು ಕಲೆ ಅನ್ನುವಂತಹ ವಿಷಯದಲ್ಲಿ ಉಪನ್ಯಾಸ ಇದೆ. ಆಮೇಲೆ ಕಲೆ, ಸಂಗೀತ ಕಲೆಯನ್ನ ತೋರಿಸೋದಕ್ಕೆ, ಅವ್ರ ಕಲೆಯನ್ನು ವ್ಯಕ್ತಪಡಿಸೋದಕ್ಕೆ ಈಗಾಗಲೇ 2 ಬಂದಿದ್ದಾರೆ ಶಿಕ್ಷಕರು, ಸಂಗೀತ ಶಿಕ್ಷಕರು. ಇನ್ನು 4-5 ಜನ ಬರೋರಿದ್ದಾರೆ ನಾಳೆ ಬೆಳಿಗ್ಗೆ. ನಾಳೆ ಕೆಲವ್ರದ್ದು ಇರ್ತದೆ, ನಾಡಿದ್ದು ಕೆಲವ್ರದ್ದು ವಚನ ಸಂಗೀತ ಇದೆ, ಅವರು ಬರ್ತಾ ಇದ್ದಾರೆ. ಆಚೆ ನಾಡಿದ್ದು ಅಂದ್ರೆ ಶುಕ್ರವಾರ ಅವತ್ತು ಎಲ್ಲರೂ ಸೇರಿ ಮನಗುಂಡಿಯಲ್ಲಿ ಮೆರವಣಿಗೆ ಮತ್ತು ನಾಟಕ, ಸಂಜೆ ಮುಂದೆ ನಾಟಕ ಇರುತ್ತೆ. ಅದನ್ನು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮತ್ತು ನಿಮ್ಮ ಆಪ್ತರಿಗೆ, ಬಂಧುಗಳಿಗೆ ಯಾರಿಗಾರು ಕರೆಸ್ಬೇಕು ಅಂತ ಇಚ್ಛೆ ಇದ್ರೆ ಕರೆಸಿ
ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಮತ್ತೆ ಉಪವಾಸಕ್ಕೆ ಅಂತ ಬರೋರ್ಗೆ ಹೇಳಿ ಬಸವ ಜಯಂತಿ ಕಳೆದು ಬಂದ್ರೆ ಒಳ್ಳೇದು. 11ನೇ ತಾರೀಕಿಂದ ಉಪವಾಸ ಮಾಡಿರೋರಂತೆ ಅಂತ ತಿಳ್ಕೊಂಡು ಹೇಳೋದು. ಜೊತೆಗೆ ಉಪವಾಸ ಮಾಡಿರೋರ ಪೈಕಿನೂ ಕೂಡ ಕೆಲವರಿಗೆ ನಾಳೆ ಪ್ರಸಾದ ತಗೋಬೇಕು ಅಂತ ಇಚ್ಛೆ ಇರುತ್ತೆ. ಜ್ಯೂಸಲ್ಲಿ ಮಜ್ಜಿಗೆಲಿರೋರು ನೇರವಾಗಿ ಪ್ರಸಾದಕ್ಕೆ ಹೋಗೋದು ಒಳ್ಳೇದಲ್ಲ. ಯಾರು ಹಣ್ಣು ತರಕಾರಿಗೆ ಬಂದಿದ್ದೀರಾ, ಇವತ್ತು ಹಣ್ಣು ತರಕಾರಿ ತಗೊಂಡಿದ್ದೀರಾ, ಅವ್ರು ನಾಳೆ ಪ್ರಸಾದದ ರೂಪದಲ್ಲಿ, ಅಂದ್ರೆ ದಿವಸ ಊಟ ಮಾಡೋಂಗ್ ಮಾಡಬೇಡಿ, ಚೆನ್ನಾಗಿ ನುರಿಸಿ ಅಗದು ನಿಧಾನವಾಗಿ ಒಂದ್ ಕಡೆ ನೀಡಿಸ್ಕೊಂಡ್ಬಿಟ್ಟು ಒಂದ್ ಕಡೆ ಕೂತ್ಕೊಂಡು ಚೆನ್ನಾಗಿ ಅಗದು ಪ್ರಸಾದ ಮಾಡಿ. ನಾಳೆ ಒಂದ್ ದಿವಸ, ನಾಡಿದ್ದಿಂದ ಮತ್ತೆ ಪ್ರಸಾದ ಮಾಮೂಲಿ ಉಪವಾಸ ಶುರು ಆಗ್ಬೇಕು, ಹಣ್ಣು ತರಕಾರಿ ಇದ್ದವ್ರು ಮಾತ್ರ. ಇನ್ನು ಲಿಕ್ವಿಡ್ ಡಯಟ್ ಅಲ್ಲಿ ಯಾರಿದ್ದೀರಿ, ಅಂದ್ರೆ ದ್ರವ ಆಹಾರ ಯಾರು ತಗೊಳ್ತಾ ಇದೀರಾ ಅವ್ರು ಮಾಮೂಲಿನೇ ತಗೊಳ್ಳಿ. ಕೆಲವ್ರಿಗೆ ಇಷ್ಟು ಸೆಂಟಿಮೆಂಟ್ ಇರ್ತಾರೆ, ನಾವು ಸ್ವಲ್ಪನಾದ್ರೂ ಪ್ರಸಾದ ತಗೋಬೇಕ್ರಿ ಅಂದ್ರೆ ಸ್ವಲ್ಪ ಸ್ವೀಟ್ ತಗೊಂಡ್ರೆ ಏನಾಗಲ್ಲ, ಸಿಹಿ ತಿನಿಸು, ಖಾರ ಉಪ್ಪು ಜಾಸ್ತಿ ಹೋಗ್ಬಾರ್ದು, ಆ ತರ ಪ್ರಸಾದ ಮಾಡ್ಕೊಂಡು ಜ್ಯೂಸು ಅಥವಾ ಮಜ್ಜಿಗೆ ನಿಮ್ಗೇನಿರ್ತದೋ ಅದನ್ನೇ ತಗೊಳ್ಳಿ. ಯಾಕಂದ್ರೆ ಆರೋಗ್ಯ ಮುಖ್ಯ. ಮತ್ತೆ ಮತ್ತೆ ಹಬ್ಬಗಳು ಬರ್ತಿರ್ತವೆ. ಆಮೇಲೆ ನಾಳೆ ಇನ್ನೊಂದು ವಿಶೇಷ ಅಂದ್ರೆ ರಕ್ತದಾನ ಶಿಬಿರ ಇದೆ. ರಕ್ತದಾನ ವನ್ನು ಕೂಡ ಮಾಡೋರಿದೆ, ಇದ್ರೆ ಮಾಡ್ಬೋದು. ನಾನು ನಾಳೆ 102ನೇ ಬಾರಿ ರಕ್ತದಾನ ಮಾಡ್ತಾ ಇದ್ದೀನಿ. ನೀವು ಯಾರಾದ್ರೂ ರಕ್ತದಾನ ಮಾಡೋರು ಮಾಡಿ. ಆದ್ರೆ ಉಪವಾಸ ಇದ್ದವರು, ಹಣ್ಣು ತಿನ್ನೋರು ರಕ್ತದಾನ ಮಾಡಬಹುದು. ಹಣ್ಣು ತರಕಾರಿ ಇದೆಯಲ್ಲ, ಅವರು ನಿಮ್ದು ಪರೀಕ್ಷೆ ಮಾಡ್ತಾರೆ ಮೊದಲು. ಅದರಲ್ಲೂ ಹೆಣ್ಮಕ್ಳಿದ್ರೆ ಹೆಮೋಗ್ಲೋಬಿನ್ ಕಮ್ಮಿ ಆಗ್ಬಾರ್ದು, ಕನಿಷ್ಠ 12-12.5 ಇರ್ಬೇಕು ಹೆಣ್ಮಕ್ಳಿಗೆ. ಹಂಗಿದ್ರೆ ಮಾತ್ರ ತಗೊಳ್ತಾರೆ. ಯಾಕಂದ್ರೆ ಮುಟ್ಟಿನ ಕಾರಣದಿಂದ, ಬೇರೆ ಬೇರೆ ಕಾರಣದಿಂದ ಹೆಣ್ಮಕ್ಳಿಗೆ ಹಿಮೋಗ್ಲೋಬಿನ್ ಅಷ್ಟಿರ್ಲೇಬೇಕು. ಇನ್ನು ಗಂಡ್ಮಕ್ಳಿಗೂ ಅಷ್ಟೇನೆ, 12ಕ್ಕಿಂತ ಕೆಳಗಡೆ ಇದ್ರೆ ಯಾರಿಗೂ ರಕ್ತ ತಗೊಳ್ಳೋದಿಲ್ಲ. ರಕ್ತ ಅವ್ರು ಪರೀಕ್ಷೆ ಮಾಡ್ತಾರೆ. ಮತ್ತು ಯಾವುದೇ ಮಾತ್ರೆಗಳನ್ನ ನುಂಗ್ತಾ ಇರಬಾರ್ದು. ಆ ತರದವರು ರಕ್ತವನ್ನ ಕೊಡ್ಬೋದು. ಇನ್ನು ನಿಮ್ಮ ಪರಿಚಿತಸ್ಥರು, ಸ್ನೇಹಿತರು ಧಾರವಾಡದಲ್ಲಿ, ಮನಗುಂಡಿಯಲ್ಲಿ ಅಥವಾ ಸಮೀಪ ದೂರಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆಲ್ಲ ತಿಳಿಸಿ ರಕ್ತದಾನಕ್ಕೆ ಬರೋ ಹಾಗೆ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತಿಗೆ ಇಷ್ಟು ಸಾಕು. ಎಲ್ಲ ಚೆನ್ನಾಗಿ ಹಾಡಿದ್ದೀರಿ. ನಮ್ಮ ಸುಬ್ರಹ್ಮಣ್ಯಂ ಸರ್ ಅಂತ ಬಂದಿದ್ದಾರೆ, 65 ವರ್ಷದವರು. ತುಂಬಾ ಚೆನ್ನಾಗಿ ಅವರು ಸಂಗೀತ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಸುಗಮ ಸಂಗೀತಕ್ಕೂ ಸಿದ್ಧರು, ಶಾಸ್ತ್ರೀಯ ಸಂಗೀತಕ್ಕೂ ಸಿದ್ಧರು. ಜೊತೆ ಕೇಶಮೂರ್ತಿ ಅವರದಂತೂ ಬಹಳ ಜನರಿಗೆ ಪರಿಚಯ ಇದೆ. ಅವರು ಈಗಾಗಲೇ ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಇನ್ನು ಮಡಿವಾಳಯ್ಯ ಅವ್ರ ಗುರುಗಳೆಲ್ಲ ಬರ್ತಾರೆ ನಾಳೆ. ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಮತ್ತೆ ಕಣ್ಣಿಲ್ದಿದ್ದವರು 8-10 ಜನ ಬರ್ತಾರೆ. ಅವ್ರಿಗೆಲ್ಲರೂ ನೆರವು ಮಾಡೋದಕ್ಕೆ, ಅವ್ರಿಗೆ ನೀವು ಯಾರ್ಯಾರಿಗೆ ಸಹಾಯ ಮಾಡ್ಲಿಕ್ಕೆ ಏನಿಲ್ಲ. ಹೊಸಬ್ರಿದ್ರೆ ಇವ್ರು ಕೇಶಮೂರ್ತಿ ಅವ್ರಿಗೆ ಪರಿಚಯ ಇರುತ್ತೆ, ಅಡ್ಡಾಡ್ತಾರೆ. ಹೊಸಬ್ರಿಗೆ ಯಾರಾದ್ರೂ ಕಂಡವರು ಕೈ ಹಿಡಿದು ಕರ್ಕೊಂಡು ಬರೋದು, ಅವ್ರಿಗೆ ಪ್ರಸಾದ ಮಾಡಿಸೋದು, ಏನಾದ್ರೂ ಅಗತ್ಯ ಬಿದ್ದರೆ ನಾವೆಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಆದ್ರೂ ಅಕಸ್ಮಾತ್ ಅವ್ರಿಗೆ ಅಗತ್ಯ ಬಿದ್ದರೆ ನೀವೆಲ್ಲ ಸಹಾಯ ಮಾಡಿ, ಅದು ಕೂಡ ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಚಿಂತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಶರಣು ಶರಣ.